ಎದ್ದೇಳ್ರಿ ಪ್ಲೀಸ್ ಎದ್ದೇಳಿ ಎದ್ದೇಳಿ ಪ್ಲೀಸ್ ರೀ ಎದ್ದೇಳ್ರಿ ರೀ 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 ಅಕ್ಕ ಸ್ನೇಹಕ್ಕ ವಿಡಿಯೋ ಕಾಲ್ ಮಾಡ್ತಿದ್ದಾಳೆ. ಹಾಯ್ ಸುಮಾ, ಎಲ್ರು ಏನ್ ಮಾಡ್ತೀರಾ? ನಿನಗೆ ಇವಾಗ ನಾವೆಲ್ಲ ನೆನಪಾದ್ವಾ? ಸಹನಕ್ಕ ಹೇಗಿದ್ಯಾ? ಎಲ್ರೂ ಊಟಕ್ಕೆ ಕೂತಿರೋ ತರ ಇದೆ. ನಿಮ್ಮ ಅಪ್ಪ ಏನು ಎಲ್ಲಿ ಅವ್ರೆ? ಅಪ್ಪ ಚೆನ್ನಾಗಿದ್ಯಮ್ಮ? ಊಟ ಆಯ್ತಮ್ಮ? ನಾವು ಆಲ್ರೆಡಿ ಮಲಗಿದ್ವಿ ಅಪ್ಪ. ಯಾಕೋ ಸುಮನ್ ಹತ್ರನು ಸಹನಕ್ಕನ ಹತ್ರನು ಮಾತಾಡ್ಬೇಕು ಅನಿಸ್ತು, ಅದಕ್ಕೆ ಕಾಲ್ ಮಾಡಿದೆ. ಏನ್ ಸ್ನೇಹಕ್ಕ, ಬಾವ ನಿಂಗೆ ಫೋನ್ ಮಾಡಕ್ಕೂ ಬಿಡ್ತಿಲ್ವಾ? ಫುಲ್ ರೊಮ್ಯಾನ್ಸಾ? ಸುಮಾ, ಕೊಡ್ತೀನಿ ನೋಡು. ಫೋನ್ ಕೇಳೋ ವಿಷಯನಾಯ್ತು. ಹಾಗೆಲ್ಲ ಏನೂ ಇಲ್ಲ ಸುಮಾ. ಬೆಳಿಗ್ಗೆಯಿಂದ ಫೋನ್ ಮಾಡಬೇಕು ಅಂತ ಅನ್ಕೊಂಡೆ, ನೀವು ಮೆಸ್ಸಲ್ಲಿ ಬಿಸಿ ಇರ್ತಿರಲ್ಲ, ಅದಕ್ಕೆ ಮಾಡಲಿಲ್ಲ. ಈ ಕೋತಿ ಯಾವಾಗಲೂ ಹಿಂಗೆ ಕಣವೆ. ಅದೆಲ್ಲ ಇರಲಿ, ನೀನು ಹೆಂಗಿದ್ಯಾ? ನಾನು ಚೆನ್ನಾಗಿದ್ದೀನಕ್ಕ. ಯಾಕೋ ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಅನ್ನಿಸ್ತಿದೆ. ನಾವು ನಿನ್ನನ್ನು ತುಂಬಾ ಮಿಸ್ ಮಾಡ್ಕೋತಾ ಇದೀವಕ್ಕ. ಅದಕ್ಕೆ ನೀನು ಯಾಕವೇ ಬೇಸರ ಮಾಡ್ಕೋತೀಯ? ನೀನು ಬಂಗಾರತ್ತೆ ಮನೆಯಾಗಿದ್ರು ನಿನ್ನ ನೆನಪು ನನ್ನ ಜೊತೆ ಸದಾ ಇದ್ದೇ ಇರ್ತೈತೆ. ಆಮ್ಯಾಕೆ ನಿನ್ಗೆ ಇನ್ನೊಂದು ಹೆಸರು ಗೊತ್ತಾ? ಇವತ್ತು ಅಪ್ಪಯ್ಯ ನಮ್ಗೆಲ್ರಿಗೂ ಕೈ ತೂತ್ ಕೊಟ್ರು. ಪುಟ್ಟವ ಇಲ್ಲ ಅಂತ ಗೋಪಾಲಪ್ಪನೇ ಪುಟ್ಟವ ಆಗ್ಬಿಟ್ಟಿದಾರ ಅನ್ಸುತ್ತೆ. ಏ ಕುಸೆ, ಗೋಪಾಲಪ್ಪ ಮಾತ್ರ ಅಲ್ಲ, ಯಾರು ಬಂದ್ರು ಪುಟ್ಟಮ್ಮಿ ಜಾಗ ತುಂಬಕ್ಕಾಗಿಲ್ಲ. ನೀನು ಆರಾಮಾಗಿದ್ಯಾ ಪುಟ? ಆದಷ್ಟು ಬೇಗ ನಿನ್ ಗಂಡನ್ ಕೊಂದು ನೀನನ್ನ ವಿಧವೆ ಮಾಡ್ತೀನಿ. ನಿನ್ ಗಂಡ ಮಾತ್ರ ಅಲ್ಲ, ಬಂಗಾರಮ್ಮನ ಮನೆಯವ್ರು ಎಲ್ಲರೂ ಪ್ರಾಣನೂ ತೆಗಿತೀನಿ. ನೋಡೋವಿ, ಮದುವೆ ಆಗ್ಬಿಟ್ಟೆ ಅಂತ ಅನ್ಕೊಂಡು ಮನ್ಸಿನಾಗೆ ಯಾವುದೇ ರೀತಿ ಸಂಕೋಚ ಇಟ್ಕೋಬೇಡ. ಏನೇ ಹೇಳ್ಬೇಕು ಅಂತಿದ್ರು ನಮ್ಮ ತವ ಹೇಳ್ಕೊ. ನಾನು ಹಿಂಗೆ ಅಕ್ಕನೇ, ನೆನಪಿರ್ಲಿ. ನಿನ್ನ ತವ ಇರೋದು ನಮ್ಮ ಸ್ನೇಹನ ಹೃದಯನೇ. ಸ್ನೇಹಕ್ಕ, ನೀನು ಅವ್ವ ಇಲ್ದ ನನ್ಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಅದು ಅಲ್ಲದೆ ನಾಳೆನೇ ನನ್ನ ರಿಸಲ್ಟು, ಅದು ಬೇರೆ ಟೆನ್ಷನ್ನು. ಮೊದಲೇ ಅಲ್ಲಿ ಪುಟ್ಟವ ಇಲ್ಲ ಅನ್ನೋ ಬೇಜಾರಿದೆ. ಇದ್ರ ಜೊತೆ ನಾನು ರಾಧಾ ವಿಷಯ ಹೇಳಿದ್ರೆ ಅವ್ರ ನೆಮ್ಮದಿನೂ ಹಾಳಾಗತ್ತೆ. ಬೇಡ, ಇದನ್ನು ನಾನೇ ನಿಭಾಯಿಸ್ಬೇಕು. ಡೋಂಟ್ ವರಿ ಸುಮಾ, ಪುಟ್ಟವ ಆದಷ್ಟು ಬೇಗ ಬರ್ತಾರೆ. ಹಾಗೆ ನಿನ್ನ ರಿಸಲ್ಟ್ ಕೂಡ ಸೂಪರ್ ಆಗಾಗತ್ತೆ. ನೀನು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ್ತೀಯಾ. ಏನೋ ಅದೇ ಧೈರ್ಯದ ಮೇಲೆ ಇವತ್ತು ರಾತ್ರಿ ಕಳಿಬೇಕು. ಸರಿ ಕಣವೆ, ಸ್ಯಾನೆ ಒತ್ತಾಗ್ಬಿಡೈತೆ. ನೀವು ಹೋಗಿ ಮಲಿಕೋ. ಫಲಿತಾಂಶ ಬಂದ್ಮ್ಯಾಕೆ ನಿಂಗೆ ಫೋನ್ ಮಾಡ್ತೀನಿ. ಸರಿ ಗೋಪಾಲಪ್ಪ, ಅಪ್ಪ, ಸಾನಕ್ಕ, ಸುಮಾ, ಎಲ್ರಿಗೂ ಬಾಯ್, ಗುಡ್ ನೈಟ್. ಬಾಯ್ ಬಾ. ಹುಷಾರಮ್ಮ. ಬಾಯ್ ಅಕ್ಕ. ಬಾಯ್. ಗಂಗಾಧರಪ್ಪ, ಒಂದು ಇಡ್ಲಿ ಅಂತ ಕೊಡು. ಸಾನ, ಪುಟ್ಟಮ್ಮಿಗೆ ಫೋನ್ ಟ್ರೈ ಮಾಡ್ತಿದ್ಯಾ? ಓ ಅಪ್ಪಯ್ಯ, ಆಫೀಸಿಗೆ ಬಂದು ಹೋದಾಗ್ಲಿಂದನೂ ಫೋನ್ ಮಾಡ್ತಾನೆ ಅವನೇ, ಆದರೆ ಫೋನೇ ಹೋಯ್ತಿಲ್ಲ. ಮಂದೇವ್ರಿರೋದು ಕಾಡು ಒಳಿಕೆ, ಅಲ್ಲಿ ಸಿಗ್ನಲ್ ಸಿಗಕ್ಕಿಲ್ಲ. ನಮ್ಮೂರಲ್ಲೂ ಇದೇ ಸಮಸ್ಯೆ ಕಣಮ್ಮ. ನೀನೇನು ಯೋಚನೆ ಮಾಡಬೇಡ. ಆ ಆಫೀಸರ್ಗಳು ಬರೋಕ್ಕೆ ಮುಂಚೆ ಅಮ್ಮವ್ರು ಬಂದ್ಬಿಡ್ತಾರೆ. ಸುಮ್ಮನೆ ರಿಸಲ್ಟ್ ಬರ್ತಿಲ್ಲ, ಬಂತೆ? ಇನ್ನೂ ಇಲ್ಲ ಮುತ್ತು, 11 ಗಂಟೆಗೆ ಬರುತ್ತೆ. ಅದಕ್ಕೆ ಎಲ್ಲರೂ ವೆಯ್ಟಿಂಗ್. ಹಂಗಾದ್ರೆ ನಮಗೆಲ್ಲ ಇವತ್ತು ಸ್ಪೀಡ್ ಫ್ರೀನೇ. ಒಂದಲ್ಲ ಎರಡು ತಕಳ. ಎರಡ ಯಾಕ್ಲ ಕಳ್ಳಿ ಬಂದ್ಬಿಟ್ಟೆ? ಡೆಲಿವರಿ ಎಲ್ಲ ಕೊಟ್ಟಾಯ್ತಾ? ಹೂನವೇ, ಎಲ್ಲ ಮುಗಿಸ್ಕೊಂಡೆ ಇಲ್ಲಿ ಬಂದೀವಿ. ಲೈ, ಡೆಲಿವರಿ ಕೊಟ್ಮೇಲೆ ಇಲ್ಲಿಗೆ ಯಾಕಲ ಬಂದೆ? ಪುಟ್ಟಮ್ಮಿ ಇಲ್ಲ ಅಂತ ಸಾನ ಇಲ್ಲಿ ಅಲ್ಲಿ ದುಡಿತಾವಳೆ, ಅವಳಿಗೆ ತ್ರಾಸ ಆಗಕ್ಕಿಲ್ವಾ? ನೀನು ಅಲ್ಲೇ ಇರ್ಬೇಕು ತಾನೆ, ಇಲ್ಲಿಗೆ ಯಾಕೆ ಬರೋಕೋದೆ? ಏ ಬಾಬು, ಅಲ್ಲಿ ಅಜ್ಜಿನೂ ಚೋಟು ಇಬ್ರು ನೋಡ್ಕೋತಾವ್ರೆ. ಸರಿ, ಈಗ ಯಾಕೆ ಇಲ್ಲಿಗೆ ಬಂದೆ ನೀನು?
ನಿನ್ನ ಮಗಳು ಲೈನ್ ನೋಡ್ಬಿಟ್ಟು ಹೋಗಮ್ಮ ಅಂತ ಬಂದೀವಿ. ಏನ್ ಲಗೋಣೋಗ್ತಿದ್ಯಾ? ಏನಿಲ್ಲವೇ ಒತ್ತರನೇ ಅಂಗಡಿಗೆ ದಿನಸಿ ಐಟಮ್ ಎಲ್ಲ ತರಕ್ಕೆ ಹೋಗ್ಬೇಕಿತ್ತಲ್ಲ, ಅದಕ್ಕೆ ಹೊಸಿ ಕಾಸು ಬೇಕಿತ್ತು, ತಗೊಂಡೋಗಮ್ಮ ಅಂತ ಬಂದೆ. ಲೇ ಪುರ್ಸಿ, ಎಲ್ರೂ ಸೇರ್ಕೊಂಡು ಏನ್ರಲ್ಲ ಮಾಡ್ತಿದ್ದೀರಾ? ಇವತ್ತು ರಿಸಲ್ಟು ಮಾವ, ಅದಕ್ಕೆ ಕಾಯ್ತಾ ಇದೀವಿ. ಸುಮ್ಮ ಒತ್ತಾರಿಂದ ಒಂದೇ ಸಮಯ ದೇವ್ರಿಗೆ ಪೂಜೆ ಮಾಡವಳೆ, ಪಾಸ್ ಆಗಿ ಆಯ್ತಲ್ಲ ಅವಳು. ಹಂಗಾದ್ರೆ ಒಳ್ಳೆ ರಿಸಲ್ಟೇ ಬರ್ತದೆ ಬಿಡು. ರಿಸಲ್ಟ್ಗೆ ಇನ್ನೂ 5 ನಿಮಿಷ ಬಾಕಿ ಇದೆ. ನನಗೆ ಈಗಲೇ ಕೈಕಾಲೆಲ್ಲ ನಡುತ್ತಿದೆ. ಸುಮಾ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀಯ? ರಿಸಲ್ಟ್ ಥರ ನೋಡು. ಇಲ್ಲ ಸಚಿನ್, ಇದ್ರಲ್ಲಿ ನನ್ನ ಭವಿಷ್ಯನೇ ಇದೆ. ಈ ರಿಸಲ್ಟ್ ನಂಗೆ ತುಂಬಾ ಇಂಪಾರ್ಟೆಂಟು. ಲೇ ಪುರ್ಸಿ, ಈ ಹುಡುಗಿರಿಗಿಂತ ನಾವೇ ಬೆಸ್ಟು ಕಲ. 0 ಮೇ ಕೆಟ್ಟೆ ಬಂದ್ರೂ ಮರಿ ಹೊಡೆದು ಹಬ್ಬನೇ ಮಾಡ್ಬಿಡ್ತೀವಿ. ಹಂಗೆ ಹೇಳುವ. ರಿಸಲ್ಟ್ ಬಿಟ್ಟಿದ್ದಾರೆ, ಮೊದಲು ಯಾರ್ದು ನೋಡೋಣ? ಸಚಿನ, ಈ ನನ್ನ ಮಗ ಪುರ್ಸಿ ನೋಡಿ ಏನು ಪ್ರಯೋಜನ ಇಲ್ಲ, ನಮ್ಮ ಸುಮ್ಮನೆ ನೋಡ್ಲಾ? ಬೇಡಪ್ಪ ಸಚಿನ್, ನಿಂದೆ ನೋಡು. ಸಚಿನ್, ಇವಳು ಸ್ಯಾನೆ ಎದ್ರುಕೊಂಡವಳೆ, ಇವಳ್ದ ಮೊದಲು ನೋಡ್ಬಿಡು. ಸರಿ, ಸುಮಂದೆ ನೋಡೋಣ. ಸುಮಾ, ನಿಂದು USN ನಂಬರ್ ಹೇಳು. ಕಂಗ್ರ್ಯಾಚುಲೇಷನ್ ಸುಮಾ, 96% ಇಂದ ಪಾಸ್ ಆಗಿದ್ಯಾ. ಶುಭಾಶಯಗಳು ಕಣವಿ, ಶುಭಾಶಯ. ಕಂಗ್ರ್ಯಾಚುಲೇಷನ್ಸ್. ಒಳ್ಳೆದಾಗಿಲ್ಲಮ್ಮ, ಇನ್ನೂ ಚೆನ್ನಾಗಿ. ಸುಮಾ, ಕಂಗ್ರ್ಯಾಚುಲೇಷನ್. ಕಂಗ್ರ್ಯಾಚುಲೇಷನ್ ಸುಮಾ. ಥ್ಯಾಂಕ್ ಯು. ಛೇ, ಅಷ್ಟೇನಾ? 99 ಬರಬೇಕಿತ್ತು. ಇದೇ ನಾವು ಹಿಂಗೆ ಹೇಳ್ಬಿಟ್ಟ, ನೀನು ಪಾಸ್ ಆಗಿರೋ ಮಾರ್ಕ್ಸ್ನಾಗೆ 3 ಜನ ಐಕ್ಲದ ಪಾಸ್ ಆಗ್ಬೋದಿತ್ತು. ಸಚಿನ್, ಕುರ್ಸಿದ್ ನೋಡು. ನಂದು ಕೊನೆಗೆ ನೋಡು ಮಾ, ನಿನ್ ನೋಡು ಮಗ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಶುಭಾಶಯಗಳು, ಒಳ್ಳೇದಾಗಲಿ. ಈ ಸಾಹೇಬ್ರು ನೋಡಪ್ಪ ಎಷ್ಟು %? ಮಗ, ನಿಂದು USN ನಂಬರ್ ಹೇಳು. ಅವನಿಗೂ 80-90 ಬಂದಿರ್ತದೆ. ಇಟ್ಟು ಎರಡು ಸಬ್ಜೆಕ್ಟಲ್ಲಿ ಫೇಲ್ ಆಗಿದೆ. ಮುಚ್ಚಬಾಯ್. ಲೇ ಪುರ್ಸಿ, ನಿಂದು 2 ಸಬ್ಜೆಕ್ಟ್ ಫೇಲ್ ಆಗದೆ ಕಣ, ಅದಕ್ಕೆ ಯಾಕೋ ಹಿಂಗೆ ಖುಷಿ ಪಡ್ತಾ ಇದ್ದೀ? ನಾನು ಬರ್ದಿರೋ ಚಂದಕ್ಕೆ ಎಲ್ಲ ಹೊಗೆ ಆಯ್ತದೆ ಅನ್ಕೊಂಡಿದ್ದೆ. ಅಟ್ಲೀಸ್ಟ್ ಒಂದು 4 ಸಬ್ಜೆಕ್ಟ್ ಆದರೂ ಪಾಸ್ ಆಗೈತಲ್ಲ, ಅದಕ್ಕೆ ಖುಷಿ ಆಯ್ತೈತೆ. ಗಾಪಲ್ಲಣ್ಣ, ಪುರ್ಸಿ ನಿನ್ನ ಮಗನೇ ಅಂತ ನಿರೂಪಿಸ್ಬಿಟ್ಟ ನೋಡು. ಗಂಡು ಮಕ್ಕಳು ಗೆಣಸ್ಕೆ ತಕ್ಕ ಲಾಯಕ್ ಅಂತಾರೆ, ಹಂಗೆ ಮಾಡ್ಬಿಟ್ಟಲ್ಲ. ಕಲ್ತ್ಕೊಳ್ಳೋ, ಅವಳು ನೋಡಿ ಕಲ್ತ್ಕೊಳ್ಳೋ. ಹೋಗ್ಲಿ ಬಿಡು ಅಪ್ಪಯ್ಯ, ಮುಂದಿನ ಕಿತ ಪಾಸ್ ಆಯ್ತಾನೆ. ಫೇಲ್ ಆದರೆ ಬದುಕೆ ಇಲ್ಲ ಅಂತ ಅನ್ಕೋಬಾರ್ದು. ಒಂದ್ರಲ್ಲಿ ಸೋತ್ರೆ ಇನ್ನೊಂದ್ರಲ್ಲಿ ಗೆಲ್ತಾರೆ. ಡ್ಯಾಡಿಗೆ ಹೇಳಕ್ಕ ಗಂಗರಪ್ಪ, ಡಬ್ಬ ಕೊಡು, ತಗೋಕು ಸರ್, ಎಲ್ರಿಗೂ ಕೊಪ್ಪು. ಅಕ್ಕ, ಮೊದಲು ಈ ವಿಷಯನ ಅವಂಗೆ ಹೇಳಬೇಕು. ಫೋನ್ ಮಾಡಕ್ಕ? ಅವ್ಳು ಮಾಡ್ತಾರೆ, ನೀವು ಕೊಟ್ಕೋಬೇಕು. ತಗೊಳ್ಳಿ, ನಾನು ಇಂಜಿನಿಯರಿಂಗ್ ಪಾಸ್ ಆಗಿದ್ದೀನಿ. ಒಳ್ಳೇದಾಗಲಿ, ಒಳ್ಳೇದಾಗಲಿ. ಮುತ್ತು, ಅಲ್ಲ ಗೋಪಾಲಣ್ಣ, ಕೊಡಮ್ಮ ಕೊಡಮ್ಮ ಕೊಡಮ್ಮ, ಇನ್ನೊಂದು ಕೊಡಮ್ಮ.
ಫೋನ್ ಹೋಯ್ತಾ ಇಲ್ಲ ಕಣವೆ. ಛೇ, ಇಂಥ ಸಮಯದಲ್ಲೇ ಹಬ್ಬ ಇಲ್ಲ. ಇಂಥ ಸಂತೋಷದ ವಿಷಯನ ಹಬ್ಬಂಗೆ ತಿನ್ಸೋಣ ಅಂದರೆ ಫೋನೇ ರೀಚ್ ಆಗ್ತಿಲ್ಲ. ಇದೇ ಮೊದಲನೇ ಸಲ ನಂಗೆ ಒಳ್ಳೆ ಮಾರ್ಕ್ಸ್ ಬಂದರೂ ಖುಷಿಯಾಗಿಂದೇ ಇರೋದು. ಸುಮ್ಮ, ಅವರ ಆಶೀರ್ವಾದ ನಿಮ್ಗೆ ಯಾಕೆ ಸದಾ ಇದ್ದೇ ಇದಕ್ಕೆಲ್ಲ ತಲೆ ಕೆಡ್ಸ್ಕೊತಾರ? ಹೇಳಿ. ನಾನು ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ಓಕೆ. ರಾಧಾ, ಎಲ್ಲಿ ನಂಜಮ್ಮ ಅವ್ರು ಬರಲಿಲ್ವಾ? ಇಲ್ಲ ರಾಧಾ, ಆ ಕಂಟಿ ಸ್ನೇಹನ್ ಮದುವೆ ಆದಾಗ್ಲಿಂದ ಅವಳಿಗೆ ಸಾನೆ ದಿಮಾಗ್ ಬಂದ್ಬಿಟ್ಟೈತೆ. ನಾನು ನಿಮ್ಮ ಜೊತೆ ಸೇರಕ್ಕಿಲ್ಲ, ನಿಮ್ಮ ಜೊತೆ ಸೇರಿದ್ರೆ ಕೈಗೆ ಚಿಪ್ ಕೊಡ್ತೀರಾ ಅಂತ ಬೈದ್ಬಿಟ್ಟು ಹೊಂಟೋದ್ಲು. ನಂಜಮ್ಮ ಹಾಗೆಲ್ಲ ಹೇಳಿದ್ರ? ನೀನು ಬೇರೆ, ನೀನು ಸಿಕ್ಕಾಕೊಂಡು ಜೈಲು ಸೇರಿದ್ಯಲ್ಲ, ಇನ್ನು ನಮ್ಮಿಂದ ಏನು ಲಾಭ ಅವಳಿಗೆ? ಮನುಷ್ಯಂಗೆ ಸ್ವಲ್ಪ ಆದರೂ ನಿಯತ್ತಿರ್ಬೇಕು. ಅವತ್ತು ನಾನೇನಾದರೂ ಮಂಟಪದಲ್ಲಿ ನಿಮ್ಮಿಬ್ಬರ ಹೆಸರು ಹೇಳಿದಿದ್ರೆ ಇವತ್ತು ನೀವು ನನ್ನ ಜೊತೆ ಇಲ್ಲಿ ಇರ್ತಿದ್ರಿ. ಅಯ್ಯಯ್ಯೋ, ನನಗೆ ನಿನ್ನ ಬಗ್ಗೆ ಗೊತ್ತಿಲ್ವಾ ರಾಧಾ? ನೀನು ನಮ್ಮನ್ನು ಕಾಪಾಡಿರೋ ಕಾಮದೇನು. ನಿನ್ನ ಬಗ್ಗೆ ಏನಾದರೂ ಕೆಟ್ಟದ್ದು ಬಯಸಿದ್ರೆ ಆ ಭಗವಂತ ಮೆಚ್ತಾನ ಏಳು. ಆ ವಿಷಯ ಹಾಗಿರಲಿ, ಬೇಲ್ ಕೊಟ್ಟು ಬಿಡ್ಸೋದಕ್ಕೆ ಹೇಳಿದ್ನಲ್ಲ, ಆ ವಿಷಯ ಏನಾಯಿತು? ಅದೇ ಕೆಲ್ಸದಾಗ ಅವನಿ. ಆದಷ್ಟು ಬೇಗ ನಾನು ಬಿಡಿಸ್ತೀನಿ. ನೋಡಿ ರಾಜಿ, ನನಗಿಲ್ಲಿ ಜಾಸ್ತಿ ದಿವಸ ಇರೋಕ್ಕಾಗಲ್ಲ. ನಾನು ಆದಷ್ಟು ಬೇಗ ಹೊರಗಡೆ ಬರಬೇಕು. ನೀವು ಅದೇನು ಮಾಡ್ತಿರೋ ಏನೋ ನನಗೆ ಗೊತ್ತಿಲ್ಲ. ಬೇಗ ಬೇಲ್ ಅರೇಂಜ್ ಮಾಡಿ, ಇಲ್ಲ ಅಂದರೆ ಗೊತ್ತು ತಾನೆ. ನಾನು ಏನು ಮಾಡಲಿ ರಾಧಾ? ಆ ಬಂಗಾರಮ್ಮ ಈ ಕೇಸ್ನ ಒಸಿ ಸ್ಟ್ರಾಂಗ್ ಮಾಡಿಸ್ಬಿಟ್ಟವಳೆ, ಅದಕ್ಕೆ ಟೇಮ್ ಹಿಡಿತಾ ಇದೆ. ನನ್ನ ಬಿಡಿಸೋದು ಕಷ್ಟ ಆದರೆ ನೀವು ಆಚೆ ಇರೋದು ಕಷ್ಟ ಆಗುತ್ತೆ, ನೆನಪಿರಲಿ. ಇಲ್ಲ, ಅದಕ್ಕೆ ನಾನೊಂದು ಉಪಾಯ ಮಾಡೀವ್ನಿ. ಕೇಸ್ವ ಅಂತ ನಂಗೊಬ್ರು ಪರಿಚಯ ಆಗವ್ರೆ, ಸಾನೆ ದೊಡ್ಡ ಜನ. ಅವ್ರಿಗೂ ಪುಟ್ಟಕ್ಕನ ಮನೆಯವ್ರಿಗೂ ಕಂಡಿಗೂ ಹಾಕಕ್ಕಿಲ್ಲ. ಅವ್ರಿವಾಗ ನನ್ನ ಜೊತೆ ಸೇರವ್ರೆ. ಅವ್ರ ಮುಖಾಂತರ ಹೆಂಗಾದ್ರೂ ಮಾಡಿ ನೀನು ಬಿಡಿಸ್ತೀನಿ. ನಾನು ಹೊರಗಡೆ ಬಂದ್ರೇ ಬಂಗಾರಮ್ಮನ ಕುಟುಂಬನ ಹಾಳು ಮಾಡೋಕ್ಕಾಗದು. ಅಲ್ಲಿವರೆಗೂ ಅಲ್ಲಿ ಏನೇನಾಗುತ್ತೆ ಅನ್ನೋದೆಲ್ಲ ನನಗೆ ಗೊತ್ತಾಗಬೇಕು. ಅದು ಹೊಸಿ ಕಷ್ಟ ರಾದ. ಅವ್ರ ಮದುವೆ ಆದ್ಮ್ಯಾಕೆ ನಮ್ಮೆಲ್ಲೂ ಅನುಮಾನ ಬಂದಿದೆ. ಸರಿ, ಅದಕ್ಕೆ ನಾನು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ ಬಿಡಿ. ನಾನು ಹೇಳಿದ್ನಲ್ಲ, ಅದನ್ನು ತಂದಿದ್ದೀರಾ? ಹಾಂ, ನಮ್ಮ ಕಡೆಯವರೇ. ಹೌದಾ? ಸರಿ ಸರಿ, ಇದನ್ನು ಅವ್ರ ಕೈಲಿ ತಲುಪಿಸ್ತೀನಿ ನಾನು. ಸರಿ ರಾಧಾ, ನಾನು ಹಿಂಗೆ ಬರ್ತೀನಿ. ತಕೊಳ್ಳ, ಇದನ್ನ ಅಜ್ಜಿ ಮತ್ತೆ ಚೋಟು ಕೊಟ್ಬಿಡು. ಈ ತಿಂಗಳ ಸಂಬಳ ಮಿಕ್ಕಿದ್ನ ಮಂಡಿ ಕಟ್ಟು. ಸರಿ ಕಣವೆ, ಹೋಗ್ತಾನೆ ಎಲ್ಲ ಐಟಮ್ ಹಂಗೆ ತೊಗೊಂಡೋಗ್ತೀನಿ. ಹಂಗೆ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಜೊತೆ ಅವ್ನು ಎಳ್ಕೊಂಡೋಗು. ಅವ್ನು ಇಲ್ಲಿದ್ದು ಕಡ್ದು ಕಟ್ಟೆ ಹಾಕೋದು ಅಷ್ಟಾಗಿ. ಡ್ಯಾಡಿ, ಅವ್ನು ಹೋಯ್ತಿರೋದು ಕಾಲೇಜ್ಗೆಲ್ಲ ಅವ್ನ ಹಿಂದೆ ಹೋಗಕ್ಕೆ, ಮೆಸ್ ಕೆಲ್ಸಕ್ಕೆ. ನಾನ್ಯಾಕೆ ಅವ್ನ ಹಿಂದೆ ಹೋಗೋಣ? ಓದೋ ಟೈಮ್ ನಾವು ನೆಟ್ ಓದಿದ್ರೆ ಮಾಡ್ಬೇಕಾಗಿರೋ ಕೆಲಸ ಮಾಡ್ತಿದ್ದೆ.
ಪರೀಕ್ಷೆನ ಡುಮ್ಕಿ ಹೊಡೆದಿದ್ಯಲ್ಲ ಇದಾದ್ರೂ ಮಾಡಿ. ಬಾಬು ಹಂಗಾರೆ ನಮ್ಮ ಪುರ್ಸಿಗೆ ಇನ್ ಮ್ಯಾಕ್ ಮೆಸ್ನಾಗೆ ಕನ್ಫರ್ಮ್ ಅವನು ಬಾಯ್ ಬಿಟ್ಟು ಹೇಳ್ಬೇಕಲ್ಲ. ಚಂದಾಗಿ ಓದಿ ಸುಮ್ಮನ್ ಥರ ಪಾಸ್ ಆಗಿದ್ರೆ ಯಾವ್ದಾರ ಕಂಪ್ನಿ ಕೆಲ್ಸಕ್ಕೆ ಹೋಗಿರೋನು, ಫೇಲ್ ಆಗೋನಲ್ಲ ಇದೆ. ಯಾಕೆ ಮಿಸ್ಟರ್ ಗೋಪಾಲ್, ಆಮೇಲೆ ಅವ್ರ ಮಮ್ಮಿಗೆ ಗೊತ್ತಾದ್ರೆ ನಿಮ್ ಕತೆ ಏನಾಗುತ್ತೆ ಗೊತ್ತಲ್ವಾ? ಅಪ್ಪ ಹೇಳಿದ್ಮೇಲೆ ಮುಗಿದೋಯ್ತು, ಕತೆ ಗೀತೆ ಬರೋದೇ ಇಲ್ಲ. ಈ ನನ್ನ ಮಗ ಫೇಲ್ ಆಗಿದ್ದೆ ಅವಳಿಂದ. ಬರ್ಬೇಕು. ಚೆನ್ನಾಗಿದ್ದೀರ ಹೇಳಿ ಅಂದ್ರೆ ನೀನು ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ. ಅಕ್ಕ ಬಾವಾ, ಇದೇನಿದು ಸಡನ್ ಎಂಟ್ರಿ? ಸರ್ಪ್ರೈಸ್ ಕೊಡಕ್ ಬಂದ್ರಾ? ಏನಾರ ಕೊಡ್ತೀವಿ, ಅದ್ ನಿಂಗೆ ಯಾಕೆ ಅಂತ ಮಾತಾಡ ಸುಮ್ಮ. ಯಾಕಂಟಿ ಅವ್ರೆ? ಸುಮ್ಮ ಮಾತ್ರ ಅಲ್ಲ ಸಹನಕ್ಕ, ನೀನು ಮಾತಾಡ್ಬೇಡ. ಪುಟ್ಟವ ಇಲ್ಲ ಅಂದ್ರು ನೀವೆಲ್ಲ ನಮ್ಮ ಜೊತೆ ಇರ್ತೀರಾ ಅಂತ ಅನ್ಕೊಂಡಿದ್ದೆ, ಆದ್ರೆ ಅದು ಬರೀ ಸುಳ್ಳಷ್ಟೆ. ಇದೇನವಿ ಬಂದ ತಕ್ಷಣ ಗಂಡ ಹೆಂಡತಿ ಹಿಂಗ್ ಮಾತಾಡ್ತಿದ್ದೀರಾ? ಮುನ್ಸ್ಕೊಳ್ಳೋ ಅಂತ ನಾವೇನ್ ಮಾಡಿದ್ವಿ? ಸಹನವ ಇಬ್ರು ಸೇರ್ಕೊಂಡು ನಮಗೆ ಕಿಂಡಲ್ ಮಾಡ್ತಾವ. ಅಡಿ ಅಂದ್ರೆ ನಿಮ್ದೇನ ಪ್ಲಾನ್ ಇದೆಲ್ಲ? ನಿಮ್ತಾವ ಏನ್ ತಮಾಷೆ ಮಾವಯ್ಯ. ನೀ ಯಾವಾಗ ಪುಟ್ಟವ ಹೋದ್ಮೇಲೆ ನಮ್ನೆಲ್ಲ ದೂರ ಮಾಡಿದ್ರು ಅವಾಗೇ ಮನ್ಸು ಹೊಡೆದಾಯ್ತು. ಹೆಂಗಾದ್ರಪ್ಪ ಖುಷಿಯಾಗಿ ಬಂದವ್ರೆ ಅನ್ಕೊಂಡ್ರೆ ಮನ್ಸ್ನಾಗೇನೋ ಮುನ್ಸಿಟ್ಕೊಂಡ್ ಅಕ್ಕ ಬಾವಾ, ನಾನು ಯಾವಾಗ್ಲೂ ನಿಮಗೆ ಚಮಕ್ ಕೊಡ್ತೀನಿ ಅಂತ ಇವಾಗ ನೀವು ನನಗೆ ಕೊಡ್ಬೇಡಿ. ಏನ್ ವಿಷಯ ಅಂತ ಹೇಳಿ. ನಿನಗೆ ರಿಸಲ್ಟ್ ಬಂತಲ್ಲ, ಆ ವಿಷಯ ನಮ್ಮ ಹತ್ರ ಹೇಳ್ದಾ? ಇಷ್ಟು ಬೇಗ ನಾವು ನಿಮಗೆ ದೂರ ಆಗ್ಬಿಟ್ವಲ್ವಾ? ಓ ಆಯ್ಸ್ಯನಾ, ಅದಕ್ಕೆನ ಈ ಮುನ್ಸು? ಅಯ್ಯೋ ಇಲ್ಲ ಅಕ್ಕ, ಇವಾಗ ನಿಮಗೆ ಫೋನ್ ಮಾಡೋಣ ಅಂತಾನೆ ಇದ್ವಿ, ಅಷ್ಟ್ರಲ್ಲಿ ನೀವು ಬಂದ್ರಿ. ಸುಮ್ಕೆ ನಾಟಕ ಮಾಡಬೇಡ. ನಾವ್ ಇಲ್ಲಿ ಬಂದಿಲ್ಲ ಅಂದ್ರೆ ನೀವ್ ಹೇಳ್ತಾನೆ ಇದ್ದಿಲ್ಲ. ಪುಟ್ಟವ ಹೋದ್ಮೇಕೆ ಎಲ್ರು ಬದಲಾಗ್ಬಿಟ್ಟಿದ್ದೀರಾ. ಅಯ್ಯಯ್ಯೋ, ಖಂಡಿತವಾಗ್ಲೂ ಇಲ್ಲ ಬಾವಾ, ನಮಗೂ ನಿಮ್ಮನ್ ಬಿಟ್ರೆ ಇನ್ಯಾರಿದ್ದಾರೆ? ಹೇ ಕಳ್ಳಿ, ನೀನು ರಿಸಲ್ಟ್ ಬಂದ ತಕ್ಷಣ ನಾನು ಫೋನ್ ಮಾಡ್ತೀಯ ಅಂತ ನಾನು ಎಷ್ಟು ಕಾಯ್ತಿದ್ದೆ ಗೊತ್ತಾ? ಫೋನು ಇಲ್ಲ, ಏನೂ ಇಲ್ಲ. ಅಕ್ಕ ಅಕ್ಕ ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ತೀಯ ಅಷ್ಟೇ. ಹಾಗೆಲ್ಲ ಹೇಳ್ಬೇಡ ಅಕ್ಕ. ನಮ್ಮ ಸ್ನೇಹಕ್ಕ ಹೋದ್ಮೇಲೆ ನೀನೇ ನಮ್ಮ ಸ್ನೇಹಕ್ಕ. ಎಲ್ಲ ಡೌಗಳು ಗಂಗಾಧರಪ್ಪ ಹೇಳಿದ್ಕೆ ನಮ್ಗೆ ಇಷ್ಟೇ ಗೊತ್ತಾಗಿದ್ದು. ಅಲ್ಲ ಸಾನವ್ರೆ, ನೀವಾದ್ರೂ ಹೇಳ್ಬೇಕು ತಾನೆ. ಯಾರು ಪಾಸ್ ಆದ್ರೂ ಅವ್ರ ಬಾಯಿಂದ ಹೇಳಿದ್ರೆ ಚಂದ ಅಲ್ವಾ ಕಂಟಿ ಅವ್ರೆ? ಸರಿ ಆಯ್ತು, ಬಾಯಿಲಿ. ತಗೋ ಸ್ವೀಟ್ ತಿನ್ನು. ಕಂಗ್ರಾಟ್ ಸುಮಾ. ಇನ್ನೂ ಕೋಪ ಐತೆ, ಏನೋ ನಾದ್ನೆ ಅಂತ ತಿನ್ನಿಸ್ತಾ ಇವನು. ಪಾಸ್ ಆಗಿದ್ದಕ್ಕೆ ಶುಭಾಶಯಗಳು ಸುಮಾ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಬಾವಾ. ಈ ಸ್ವೀಟ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಹೌದಾ? ಮತ್ತಂಗ್ರೆ ತಗೋ. ಪುರುಷಿ, ನಿನ್ ರಿಸಲ್ಟ್ ಏನಾಯ್ತು? ಅಪ್ಪ ಸುಮ್ಮನ್ ರಿಸಲ್ಟ್ ಮಾತ್ರ ಹೇಳಿದ್ರು, ನೀನು ಪಾಸ್ ಆಗಿದೆ ತಾನೆ? ಅಕ್ಕ ಅದು ನನ್ನ ಶಿಷ್ಯ ನನ್ನಂಗೆ 2 ಸಬ್ಜೆಕ್ಟ್ನಾಗೆ ಬಾರಿ ಡೈ ಹೊಡೆದವನೆ. ಒಂದೇ ವರ್ಷದಾಗ ಎಲ್ಲರೂ ಕಂಪ್ಲೀಟ್ ಮಾಡೋಕೆ ಹಾಕಿಲ್ಲ, ಇನ್ನೊಂದು 2 ವರ್ಷ ಕಂಪ್ಲೀಟ್ ಮಾಡ್ಬಿಡ್ತೀಯ ಅಲ್ವೇನಿಲ್ಲ? ಲೇ ಪುರುಷಿ, ಫೇಲ್ ಇಲ್ಲ. 4 ಸಬ್ಜೆಕ್ಟ್ನಾಗ ಪಾಸ್ ಆಗಿನ್ ಬಾವಾ. ಹಂಗಾರ ಬಾ ಬಿಡ್ತೀನ. ಲೇ, ಹುಡುಗರು ಫೇಲ್ ಆದರೆ ಒಂದು ಗತ್ತು ಕರ. ಸುಮ್ಮನೆ ಹೇಳಿ ಅಂದರೆ ನೀವು ಒಬ್ಬಿಸ್ಬೇಡಿ. ತಿನ್ನಪ್ಪ ತಿನ್ನು, ನೀನಿರೋ ಪರ್ಸ್ನಾಲಿಟಿಗೆ ತಿನ್ಬೇಕತ್ತ. ಸುಮಾ, ನಿನ್ ಪರ್ಸೆಂಟೇಜ್ ಕೇಳಿ ಎಷ್ಟು ಖುಷಿ ಆಯ್ತು ಗೊತ್ತಾ? ಅವಂಗೆ ಹೇಳ್ದ, ಅವ್ವ ಏನಂತ ಹೇಳಿದ್ರು? ಫಲಿತಾಂಶ ಬಂದ್ಮ್ಯಾಕಿಂದ ನಾನೇ ಫೋನ್ ಮಾಡ್ತೀವ್ನಿ, ಆದರೆ ಫೋನೇ ಹೋಯ್ತಿಲ್ಲ. ಹೌದಾ? ಹೋಗ್ಲಿ ಬಿಡು, ಅವಂಗೆ ಫೋನ್ ರೀಚ್ ಆದ್ಮೇಲೆ ಹೇಳಿದ್ರಾಯ್ತು. ಸುಮಾ, ಅವ್ವ ಬರೋ ಅಷ್ಟರಲ್ಲಿ ನೀನು ಒಳ್ಳೆ ಕಂಪ್ನಿಲಿ ಕೆಲ್ಸಕ್ಕೆ ಸೇರ್ಕೊಂಡಿರ್ಬೇಕು ಕಣೆ. ಹೌದು ಸುಮಾ, ಅವನ ಸೆನ ನೀನು ಈಡೇರಿಸಲೇಬೇಕು. ನಮ್ಮರಂಗೆ ನಿನ್ ಸ್ಥಾನ ಎತ್ತ ಸ್ಥಾನಕ್ಕೆ ಹೋಗ್ಬೇಕು. ಖಂಡಿತ ಬಾವಾ, ಅದೇ ಪ್ರಯತ್ನದಲ್ಲೇ ಇದ್ದೀನಿ. ಅವೇ ನಾನು ಮಾರ್ಕೆಟ್ ಹೋಗಿ ಬರ್ತೀನಿ, ಇಬ್ರಿಗೂ ತಿಂಡಿ ಬಡಿಸು. ಹಾಂ
ಬರಲ್ಲ ಪುಸಿ, ಬರ್ತೀನಿ ಗಂಟೆ. ಸರಿ ಕಣ, ಹೋಗ್ಬಾ. ಬರ್ತೀನಿ ಬಾಬಾ, ಬರ್ತೀನಕ್ಕ. ಬಾಯ್. ಕೂತ್ಕೊಳ್ಳಿ.